ಪಂಚಾಯಿತಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ. ಇದು ಯುವ ಶಕ್ತಿಯ ಅವಮಾನದ ಪ್ರತೀಕ. ಹೊಂದಿರುವಂತವರು ಆಕ್ರೋಶದ ಧ್ವನಿಯಾಗಿದೆ. ಜಿರಳೆ ಮುಖವಾಡ ಹಾಕಬಂದು ನಾವು ಎದುರಿಸ್ತೀವಿ ಅಂತ. ಈಗ ಯುವಕರಿಗೆ ಬೇಕಿರೋದು ಆನ್ ಗ್ರೌಂಡ್ ಕೆಲಸ ಯಾರು ಮಾಡ್ತಾರೆ ಅನ್ನೋ ಒಂದು ಪಕ್ಷ. ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಇಲ್ಲ, ನಮ್ಗೆ ಏನ್ ಬೇಕು ಅದನ್ನ ಕೇಳೋಂಗೆ ಇಲ್ಲ, ನಾವು ಮಾತಾಡೋಂಗೆ ಇಲ್ಲ. ಹೋರಾಟ ಅಂದ್ರೆ ಮೊಬೈಲ್ ಇಟ್ಕೊಂಡು ಮೋದಿಜಿ ಹೇನಾ ಧರ್ಮಸ್ಥಳದ ವಿರುದ್ಧ ಮಾತಾಡದಂತ ವ್ಯಕ್ತಿ ಆಮೇಲೆ ಕಾಕ್ರೋಚ್ ಅಂದ್ರು. ಜೆನ್ಸಿ ಕರೆಕ್ಟ್ ಆಗಿ ಬುದ್ಧಿವಂತರಾಗಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಸಿಟ್ಟಿಂಗ್ ಸಿಎಂ ಸ್ಟಾಲಿನ್ ಅವ್ರನ್ನು ಸೋಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿತ್ತು, ಬಿಜೆಪಿ ಇರಲಿಲ್ಲ. ಬಿಜೆಪಿ ಇದ್ದಿದ್ರೆ ಅಣ್ಣಾ ಹಜಾರೆ ಮೂವ್ಮೆಂಟ್ಗೂ ಪಾಕಿಸ್ತಾನದಿಂದಾನೇ ಫಂಡಿಂಗ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟಿರೋದು. ಅಚ್ಚೇ ದಿನ ಆಯೋಗ ಅಂತ ಭಾರತೀಯರಿಗೆ ಲಾಲಿಪಾಪ್ ಕೊಡ್ತಾ ಇದಾರಲ್ಲ. ಲೆಫ್ಟು ಅಲ್ಲ ರೈಟು ಅಲ್ಲ, ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ಟೈಟ್ ಮಾಡೋದೇ ನಮ್ಮ ಕೆಲಸ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ.